ಸಿದ್ದರಾಮಯ್ಯ ಅವರು ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿ ದೇವರಾಜ್ ಅರಸು ಅವರ ದಾಖಲೆ ಮುರಿದಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಆಗುತ್ತಾರಾ ಎಂದರೆ ಒಪ್ಪಲು ಸಾಧ್ಯವಿಲ್ಲ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವ್ಯಂಗ್ಯ ಮಾಡಿದರು. ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇವರಾಜ ಅರಸು ಅವರು ಭೂ ಒಡೆತನ, ಹಾಸ್ಟೆಲ್ಗಳ ನಿರ್ಮಾಣ ಹಾಗೂ ಮಲ ಹೊರುವ ಪದ್ಧತಿ ನಿಷೇಧದ ಮಹತ್ವದ ಯೋಜನೆಗಳನ್ನು ತಂದು ದೇವರಾಜ್ ಅರಸು ಅವರು ಜನಮಾನಸದಲ್ಲಿದ್ದಾರೆ. ಆದರೆ ಇಂದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುತ್ತಿಲ್ಲ, ಪಿಜಿ ಹುಡುಕುತ್ತಿದ್ದಾರೆ. ಭೂಮಿಯನ್ನು ಅರಸು ಅವರು ಹಂಚಿದ್ರು, ಆದರೆ ಇಂದು ಭೂಮಿಯು ತಮ್ಮದೇ ಎಂದು ಹೇಳುವ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಕೇವಲ ಸಿದ್ದರಾಮಯ್ಯ ಅಲ್ಲ, ಯಾರೂ ಕೂಡ ದೇವರಾಜ್ ಅರಸು ಆಗಲು ಸಾಧ್ಯವಿಲ್ಲ ಎಂದರು. ಸಿದ್ದರಾಮಯ್ಯ ಅವರು ಮುಂದೇನು ಎನ್ನುವುದು ಗೊತ್ತಿಲ್ಲ ಎನ್ನುವುದು ಹಾಗೂ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಲು ಹವಣಿಸುತ್ತಿರುವುದು ಸಮಸ್ಯೆಯಲ್ಲ. ರಾಜ್ಯದ ಆಡಳಿತ ವ್ಯವಸ್ಥೆ ಹಾಳಾಗಿದೆ. ಶಾಸಕರ ಗನ್ಮ್ಯಾನ್ಗಳು ಗುಂಡು ಹಾರಿಸುತ್ತಿದ್ದಾರೆ. ಆಡಳಿತದಲ್ಲಿ ಸಾಕಷ್ಟು ಲೋಪವಾಗಿದೆ. ಗ್ಯಾರಂಟಿಗಳಲ್ಲಿ ಇರುವ ಲೋಪಗಳ ಬಗ್ಗೆ ಸರ್ಕಾರವೇ ಒಪ್ಪಿಕೊಂಡಿದೆ. ರಸ್ತೆ ಹಾಗೂ ಸೇತುವೆಗಳು ರಿಪೇರಿ ಕಾಣುತ್ತಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿಯ ಜಗಳ ಹಾಗೂ ಆಡಳಿತದಲ್ಲಾಗಿರುವ ಹಿನ್ನಡೆಯು ಹೊಂದಾಣಿಕೆಯಾಗುತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರವು ತಮ್ಮ ಜಗಳವನ್ನು ಸಾಮಾನ್ಯ ಜನರಿಗೆ ತಂದಿಡುವುದು ಬೇಡ ಎಂದು ಟೀಕಿಸಿದರು. ಏನೂ ಇಲ್ಲ, ಹೌದು ಅಲ್ಲ, ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಅವ್ರ ದಾಖಲೆ ಮುರಿದಲ್ಲ ಅಂತ ಹೇಳಿ ಕೆಲವೇ ದಾಖಲೆಯಲ್ಲಿ ಇದೆ. ದೇವರಾಜ ಅರಸಿಗಿಂತ ಹೆಚ್ಚು ಸಮಯಗಳ ಕಾಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಅದ್ ನನ್ನ ದಾಖಲೆ ಅಂತ ಅವ್ರು ಹೇಳಿದ್ದಾರೆ. ಅದು ಯಾರಿಗೂ ದಾಖಲೆ ಅಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಹೌದು. ಆದ್ರೆ ದೇವರಾಜ ಅರಸು ಸಿದ್ದರಾಮಯ್ಯನ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ದೇವರಾಜ ಅರಸರು ಬಡವರ ಕಲ್ಯಾಣ ಯೋಜನೆ ಮಾಡುವ ಸಂದರ್ಭದಲ್ಲಿ ಭೂ ಸುಧಾರಣೆ ಕ್ರಾಂತಿಕಾರಿಯಾಗಿ ಜಾರಿಗೆ ತಂದಿರುವಂತದ್ದು, ಮರ ಹೊರುವ ಪದ್ಧತಿಯನ್ನ ನಿಲ್ಲಿಸಿರುವಂತದ್ದು, ಹಾಸ್ಟೆಲ್ಗಳ ನಿರ್ಮಾಣ ಮಾಡಿ ಬಡವರ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿರುವುದು, ಇವೆಲ್ಲವೂ ದೇವರಾಜ ಅರಸರ ಹಾಕಿರುವಂತಹ ಯೋಜನೆಗಳು ಅನುಷ್ಠಾನಗಳು. ಇವತ್ತು ಬಡವರ ಮಕ್ಕಳಿಗೆ ಹಾಸ್ಟೆಲ್ ಇಲ್ಲ. 60,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲದೆ ಮಕ್ಕಳು ಒಂದ್ ರೀತಿಯಲ್ಲಿ ನಿಮ್ಮ ಪಿಜಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇ ಅದನ್ನ ತಂದಿದ್ದೇನೆ. ಭೂ ಸುಧಾರಣಾ ಕಾಯ್ದೆಯಲ್ಲಿ ದೇವರಾಜ ಅರಸರು ಭೂಮಿಯನ್ನು ಹಂತ ಇದ್ದಾರೆ. ಆದ್ರೆ ಯುವ ಸ್ಥಿತಿಯಲ್ಲಿ ಭೂಮಿ ತಮ್ಮದೇ ಅಂತ ಹೇಳುವಂತ ವಾತಾವರಣಗಳು ನಿರ್ಮಾಣ ಆಗಿದೆ. ಹಾಗಾಗಿ ದೇವರಾಜ ಅರಸರಿಗೆ ಯಾರಾದ್ರೂ ಹೊಲಿಸ್ಕೊಂಡ್ರೆ, ಸಿದ್ದರಾಮಯ್ಯ ಅಂತಲ್ಲ, ನಾವ್ಯಾರು ಯಾವುದೇ ರಾಜಕಾರಣಿ ದೇವರಾಜ ಅರಸರಿಗೆ ಸಮಗಟ್ಟುವಂತ ರಾಜಕಾರಣಿಯಾಗಿ ಪ್ರತ್ಯೇಕ ದಿನಗಳಲ್ಲಿ ನನ್ನ ಕಣ್ಣಿಗೆ ಗೋಚರಿಸ್ತಿಲ್ಲ. ಯಾರಾದ್ರೂ ನಾನೇ ದೇವರಾಜ ಅರಸು ಅಂದ್ರೆ ನನ್ನ ಆಕ್ಷೇಪ ಇಲ್ಲ. ಅದೀಗ ಸಿಎಂ ನನಗೆ ಮುಂದೇನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುದು, ಡಿಕೆಶಿ ಅವರು ಸಿಎಂ ಕುರ್ಚಿಯಲ್ಲಿ ಕುತ್ಕೊಂಡಿದ್ದೇನೆ ಅಂತ ಹೇಳುದು, ಎರಡರ ಬಗ್ಗೆ ನಮ್ಮ ವಾದ ಇಲ್ಲ. ಚರ್ಚೆ ಇರುವುದು ರಾಜ್ಯದ ಆಡಳಿತ ಸ್ಥಗಿತಾಗಿ ಹೋಗಿದೆ. ಕಾನೂನು ಸುವ್ಯವಸ್ಥೆ ಕಂಗೆಟ್ಟು ಹೋಗಿರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಶಾಸಕರ ಗನ್ಮ್ಯಾನ್ಗಳೇ ಅವರ ಯಾವುದೋ ಕಾರ್ಯಕರ್ತರಿಗೆ ಗುಂಡಾಕುವಂತ ಪರಿಸ್ಥಿತಿಗಳಿದೆ. ಆಡಳಿತಾತ್ಮಕವಾದ ಗೊಂದಲ ದಿವಸಕ್ಕೆ ಜಾಸ್ತಿ ಆಗ್ತಿದೆ. ಈ ಬಡವರ ಕಲ್ಯಾಣ ಯೋಜನೆಗಳು ಸ್ಥಗಿತ ಆಗ್ತಿದೆ. ಅವರ ಗ್ಯಾರಂಟಿಗಳಲ್ಲಿ ಅವರೇ ಲೋಪ ಆಗಿದೆ ಅನ್ನೋದು ಅವರೇ ಒಪ್ಪಿಕೊಂಡಿದ್ದಾರೆ. ರಸ್ತೆಗಳು, ಸೇತುವೆಗಳು ರಿಪೇರಿ ಕಾಣದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಆಡಳಿತ ಸ್ಥಗಿತ ಆಗುವುದಕ್ಕೂ ಮತ್ತು ಅಧಿಕಾರ ಹಂಚಿಕೆ ವ್ಯವಸ್ಥೆಗೂ ಎಲ್ಲ ಒಂದ್ ಕಡೆ ಸಂಪರ್ಕ ಇದೆ ಅಂತ ಅನ್ಸುವಂತ ವಾತಾವರಣ ನಿರ್ಮಾಣ ಆದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಹೇಳ್ತೇನೆ, ನಿಮ್ಮ ವಾದವನ್ನು ನೀವು ತೀರ್ಮಾನ ಮಾಡಿಕೊಳ್ಳಿ. ಈ ಸಾಮಾನ್ಯ ಜನರಿಗೆ ನಿಮ್ಮ ಸಮಸ್ಯೆಯನ್ನು ತಂದು ಹಾಕಬೇಡಿ ಅನ್ನೋದು ನನ್ನ ವಾದ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.